ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ರಾಮಯ್ಯ ಅವರೇ, ಏನಾದ್ರೂ ಊಟ ಮಾಡಿ. ಹೀಗೆ ಹಸ್ಕೊಂಡಿದ್ರೆ ಹೇಗೆ? ನಿಮ್ ಮಕ್ಳ ಮುಖನಾದ್ರೂ ನೋಡ್ಬೇಕಲ್ವಾ? ಕಣಪ್ಪ, ನನ್ನ ಮಗ ಒಂದ್ಸರಿ ಬಾಯ್ ತುಂಬಾ ಅಪ್ಪ ಅಂತ ಕಂಡ್ಬಿಟ್ರೆ ಸಾಕು, ನನಗೆ 2 ಹೊತ್ತು ಊಟ ಮಾಡಿದಷ್ಟು ಸಮಾಧಾನ ಆಯ್ತದೆ. ಅಷ್ಟೇ ಸಾಕಪ್ಪ. ನೀನಾದ್ರೂ ಊಟ ಮಾಡಮ್ಮ. ಸುಮನ ಅವರೇ, ನೀವು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. ತಂದೆ ಮತ್ತೆ ತಂಗಿನೂ ಉಪವಾಸ ಇದ್ದಾರೆ. ಪ್ಲೀಸ್ ಏನಾದ್ರು ತಿನ್ನಿ. ಸರ್, ರಾಜೇಶನು ಇನ್ನ ಊಟ ಮಾಡಿಲ್ಲ. ನಾನು ಹೋಗಿ ಊಟ ಮಾಡಿಸ್ಬಿಟ್ಟು ಬರಲ್ಲ? ಹೌದು, ನನ್ನ ಕೈ ತುತ್ತಿಂದು ತುಂಬಾ ದಿನಗಳೇ ಆಗೋಗಿದೆ. ಒಂದೇ ಒಂದು ತುತ್ತು ತಿನ್ಸ್ ಬರ್ತೀನಿ ಸರ್. ಅವನೀಗ ಊಟ ಮಾಡೋ ಪರಿಸ್ಥಿತಿಯಲ್ಲಿಲ್ಲ ಸರ್. ನಾನ್ ತಿನ್ಸಿದ್ರೆ ತಿಂತಾನೆ ಸರ್. ಯಾ ಐ ಮೇಕ್ ಶ್ಯೂರ್ ಆಫ್ ಇಟ್. ನಾಳೆ ಬೆಳಿಗ್ಗೆ 9 ಗಂಟೆಗೆ ಮುಂಬೈಯಿಂದ ಡಾಕ್ಟರ್ಸ್ ಬರೋದು ಕನ್ಫರ್ಮ್ ಆಗಿದೆ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾನು ನೋಡ್ಕೋತೀನಿ. ಹಣದ ಬಗ್ಗೆ ನೀವು ಚಿಂತೆ ಮಾಡ್ಬೇಡಿ. ನನಗೆ ವ್ಯಕ್ತಿ ಬೇಕು, ನಮ್ ರಾಜೇಶ ಬೇಕು. ಸಾಹೇಬ್ರ, ನೀವಿಷ್ಟು ನೊಂದ್ಕೊಂಡಿರೋದು ನಾನು ನೋಡೇ ಇಲ್ಲ. ಸಮಾಧಾನ ಮಾಡ್ಕೊರಿ, ಸಮಾಧಾನ ಮಾಡ್ಕೊರಿ. ರಾಮಯ್ಯ ಅವರೇ, ನಿಮ್ ಚಿಕ್ಕ ಮಗಳನ್ನ ಕರ್ಕೊಂಡು ನಿಮ್ ಮನೆಗೆ ಹೊರಡಿ. ಚಿಟ್ಟೆ ಕರ್ಕೊಂಡು ಹೋಗ್ತಾನೆ. ಅಪರ ಮುಂಜಾನೆ ಲಗುನ ಬರೋಣಂತ ನಡ್ರಿ ಹೊಂಡೋನು. ಇಲ್ಲ, ನಾನ್ ನನ್ನ ಮಗನ್ ಬಿಟ್ಟಾನೆ ಎಲ್ಲೂ ಬರೋಕಿಲ್ಲ. ನಾನು ಇಲ್ಲೇ ಇರ್ತೀನಿ. ಹಂಗಾಗುದಿಲ್ರಿ. ದವಾಖಾನ್ಯಾಗ ಒಬ್ರನ್ನ ಬಿಡೋದು. ನಾವು ಹಿಂಗ ಗುಂಪು ಕಟ್ಕೊಂಡಿದ್ರ ರಾಜೇಶ್ ಹಿಂಗ್ ಟ್ರೀಟ್ಮೆಂಟ್ ಕೊಡೋದು ಬಹಳ ತ್ರಾಸ ಆಕತಿ. ಅರ್ಥ ಮಾಡ್ಕೋರಿ, ನಡ್ರಿ ಹೊಂಡೋನು. ರಾಜಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ಬೆಳಿಗ್ಗೆಯಿಂದ ಎಷ್ಟು ಪ್ರಯತ್ನ ಮಾಡ್ತಾ ಇದೀನಲ್ವಾ? ನಾನು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಅಂತ ಅನ್ಕೊಳ್ಳಿ. ನಾನಿಲ್ಲಿದ್ದೆಲ್ಲ ನೋಡ್ಕೋತೀನಿ. ಬೇಕಾದ್ರೆ ಸುಮನ ಅವ್ರು ಇಲ್ಲಿರ್ಲಿ. ಅಪ್ಪ, ಅವ್ರಷ್ಟೊಂದು ಹೇಳ್ತಿದಾರಲ್ಲ, ಬಾರಪ್ಪ ಹೋಗೋಣ. ನಡ್ರಿ ಹೋಗೋಣ. ಸುಮ್ಮನೆ ಹುಷಾರು ಕಣವ. ನರ್ಸ್ ಬಂದ್ರ? ರಾಜೇಶ್ ಇಂಜೆಕ್ಷನ್ ಕೊಡದಿತ್ತು ಅಂತ ಡಾಕ್ಟರ್ ಹೇಳಿದ್ರು. ಇಂಜೆಕ್ಷನ್ ಕೊಟ್ರಾ? ಆಗಿದೆ ಸರ್, ಅವಾಗ್ಲೇ ನರ್ಸ್ ಹೋಗಿದ್ರು. ಇಂಜೆಕ್ಷನ್ ಕೊಟ್ಟು ನೀವು ನೋಡಿದ್ರಾ? ನರ್ಸ್ ಎಲ್ಲಿ? ಬರ್ತಿದ್ದಾರೆ ಸರ್. ರಾಜೇಶ್ ಇಂಜೆಕ್ಷನ್ ಕೊಟ್ಟಿದ್ದೀನಮ್ಮ. ಹಾ ಸರ್, ಡಾಕ್ಟರ್ ಏನೇನು ಪ್ರಿಸ್ಕ್ರೈಬ್ ಮಾಡಿದ್ರು ಎಲ್ಲ ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಅವನು ಸ್ವಲ್ಪ ಕಾಳಜಿಯಿಂದ ನೋಡ್ಕೊಳ್ಳಿ. ತಾನಾನಿ ತಂದಾನೋ ತಂದಾನಿ ನಾನೇನು ತಾನಾನಿ ನಾನಾನೋ ತಾನಾನಿ ತಂದಾನೋ ತಂದಾನಿ ನಾನಾನೋ ತಾನಾನಿ ನಾನಾ. ಟೀ ಬಂದಾದ್ರೂ ತಗೊಳ್ಳಿ ಸುಮ್ಮನವ್ರೆ. ನಿಮ್ಗಾಗಿರೋಷ್ಟು ನಂಗೂ ಆಗಿದೆ. ಆದ್ರೆ ಇದನ್ನೆಲ್ಲ ನಾವು ಎದುರಿಸಲೇಬೇಕು.
ಬೇಡ ಅಂತ ಹೇಳಿ ದಯವಿಟ್ಟು ತಗೊಳ್ಳಿ, ಪ್ಲೀಸ್ ತಗೊಳ್ಳಿ. ತಾನಾನಿ ತಂದಾನೋ ತಂದಾನಾನಿ ನಾನೇನು ತಾನಾನಿ ನಾನಾನು ತಾನಾನಿ ತಂದಾನೋ ತಂದಾನಾನಿ ನಾನಾನು ತಾನಾನಿ ನಾನಾನು. ನಿಮ್ಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಣ್ಣ. ಸಾಧನ, ನಾನು ಈ ಫೈಲ್ ಎಲ್ಲ ಚೆಕ್ ಮಾಡಿದ್ದೀನಿ, ನೀನು ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಬಿಡು. ಸರಿ ಮಾವ. ಮಾವ, ಈ ಚೆಕ್ಗೊಂದು ಸೈನ್ ಆಗ್ಬೇಕಾಗಿತ್ತು. ಹೌದಾ, ಕೊಡು. ಹೇಗನ್ನಿಸ್ತಾ ಇದೆ? ನಿನ್ ಕೆಲಸ ಚೆನ್ನಾಗಿತ್ತು, ಈ ಫ್ಯಾಕ್ಟ್ರಿ ಕೆಲಸ ಚೆನ್ನಾಗಿದ್ಯೋ? ಫ್ಯಾಕ್ಟ್ರಿ ಕೆಲ್ಸನೇ ಸ್ವಲ್ಪ ಪ್ರೆಷರ್ ಅಂತ ಅನಿಸ್ತಿದೆ ಮಾವ. ವರ್ಕರ್ಸ್ ಕೊಟ್ಟಿರೋ ಸಲ್ಗೆ ಬೋನಸ್ ಅನ್ನೋ ಖರ್ಚುಗಳೇ ಅತಿ ಆಯ್ತು ಮಾವ. ಯಾಕಮ್ಮ ಹಂಗಂತ್ಯಾ? ಬಿಸ್ನೆಸ್ ಇಮೋಷನ್ಸ್ ಮೇಲೆ ನಡಿಬಾರ್ದು ಮಾವ, ಕ್ಯಾಲ್ಕುಲೇಷನ್ ಮೇಲೆ ನಡಿಬೇಕು. ಗಿವ್ ಅಂಡ್ ಟೇಕ್ ಪಾಲಿಸಿನೇ ಅಲ್ವಾ ವ್ಯವಹಾರ ಅಂದ್ರೆ. ವ್ಯವಹಾರನ ನಿಷ್ಠೂರವಾಗಿ ನೋಡ್ಬೇಕು ಮಾವ. ಸಾಧನ, ಎಲ್ಲ ವ್ಯವಹಾರಿಕವಾಗಿ ಯೋಚನೆ ಮಾಡೋಕ್ಕಾಗಲ್ಲ. ಯಾಕೆ ಅಂದ್ರೆ ಕಾರ್ಮಿಕರು ಹಗಲು ರಾತ್ರಿ ನಮಗೋಸ್ಕರ ಜೀವ ತೆಯ್ತಾರೆ. ಅವ್ರ ವಿಷಯದಲ್ಲಿ ಸ್ವಲ್ಪ ಉದಾರಿಗಳಾಗಿರೋದ್ರಲ್ಲಿ ತಪ್ಪೇನಿದೆಯಮ್ಮ? ಅದು ನಿಮ್ ಕಾಲದಲ್ಲಿ ನಡೀತಿತ್ತೇನೋ ಮಾವ. ಆದ್ರೆ ಈಗ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಪೈಸೆ ಪೈಸೆಗೂ ಲೆಕ್ಕ ಇಟ್ಟು ಖರ್ಚು ಮಾಡ್ಬೇಕಾಗತ್ತೆ. ನೀನು ಹೇಳೋದೇನೋ ಸರಿನೇ, ಆದ್ರೆ ದುಡಿಯೋ ಜೀವಗಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಅಲ್ವೇನಮ್ಮ? ಅಪ್ಪನ ಹತ್ರ ಮಾತಾಡಿದ್ರ? ಯಾವ ವಿಷಯ? ಅದೇ ಅದಕ್ಕೆ ನೆನ್ನೆ ನಾವು ಡಿಸ್ಕಸ್ ಮಾಡಿದ್ವಲ್ಲ. ಏನಂತಮ್ಮ ಅವನ್ಗೆ? ದುಡ್ಡು ಬೇಕಂತ? ಮನಸ್ಸೋ ಇಚ್ಛೆ ಕುಡಿದು ಓಲಾಡೋದಕ್ಕೆ ಇಲ್ಯಾರು ಬಿಟ್ಟಿ ದುಡ್ಡಿಟ್ಟಿಲ್ಲ ಅಂತ ಹೇಳವ್ರಿಗೆ. ನೋಡು, ನೀನು 1 ಲೀಫ್ ಕೇಳಿದ್ದೆ, ನಾನು 2 ಲೀಫ್ ಸೈನ್ ಹಾಕಿದ್ದೀನಿ. ತಗೋ. ಚಿಟ್ಟೆ, ಹಾಸ್ಪಿಟಲ್ಗೆ ಹೋಗ್ಬೇಕು, ಬೇಗ ಬಾ. ತೀರ್ಥ, ನಿತ್ಯ ಅವ್ರ ಅಪ್ಪ ಅಮ್ಮನ ಹತ್ರ ನಿಶ್ಚಿತಾರ್ಥದ ಬಗ್ಗೆ ಎಲ್ಲ ನಿನ್ನೆ ಏನಾಗಿದೆ ಅಂತ ಗೊತ್ತಿರ್ಬೇಕಲ್ವಾ? ನಮ್ ರಾಜೇಶ ತನ್ನ ತಾನೇ ಸುಟ್ಕೊಂಡಿದ್ದಾನೆ. ರಾಜೇಶ ಮತ್ತೆ ಬದುಕ್ ಬರ್ತಾನೋ ಇಲ್ವೋ ಅಂತಾನು ಗೊತ್ತಿಲ್ಲ. ಅವನಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ಬೇಕಾದ್ರೆ ನಾನಿಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳ? ನನ್ನ ನಂಬ್ಕೊಂಡಿರೋ ಒಂದ್ ಕುಟುಂಬ ಅಲ್ಲಿ ನರಳ್ತಾ ಇದ್ರೆ ನಾನು ನನ್ನ ಕುಟುಂಬದ ಜೊತೆ ಪಾರ್ಟಿ ಫಂಕ್ಷನ್ ಮಾಡ್ಲಾ? ರಾಜೇಶ ನಂಗೋಸ್ಕರ ಎಷ್ಟು ದೊಡ್ಡ ಕೆಲಸ ಮಾಡಿದ ಗೊತ್ತೇನಮ್ಮ? ರಾಜೇಶ ಸಾಯ್ಬಾರ್ದು, ಅವನ್ ಹುಷಾರಾಗ್ಲೇಬೇಕು. ಅವನ್ ಹುಷಾರಾಗಿ ಬಂದ್ಮೇಲೆನೆ ಬೇರೆ ವಿಷಯ ಅಲ್ಲ. ಅದಕ್ಕೆ ಅಣ್ಣ ಹೋಗ್ತಿದ್ದಾನೆ, ರಶ್ಮಿಕಾ ಬಗ್ಗೆ ಅವನ ಹತ್ರ ಮಾತಾಡಿ. ಶಟ್ ಅಪ್ ಸುಭಾಷ್. ಅವನ್ ಮದ್ವೆ ಬಗ್ಗೆನೆ ಅವ್ನು ಮಾತಾಡೋದಕ್ಕೆ ರೆಡಿ ಇಲ್ಲ. ಇನ್ ನಿನ್ ಮಾತು ಕೇಳ್ತಾನ? ಪೇಷನ್ಸ್, ಟೈಮ್ ನೋಡ್ಕೊಂಡು ನಾನೇ ಮಾತಾಡ್ತೀನಿ, ನೀನ್ ಸುಮ್ಮನಿರು. ಚಿಟೆ, ಹಾಸ್ಪಿಟಲ್ ಇಂದ ಏನಾದ್ರು ಅಪ್ಡೇಟ್ಸ್ ಬಂತ? ರಾಜೇಶನ್ ಕಂಡೀಷನ್ ಹೇಗಿದೆಯಂತೆ? ಸಾಹೇಬ್ರ, ರಾಜೇಶನ್ ಕಂಡೀಷನ್ ಬಹಳ ತ್ರಾಸ್ನಾಗ ಐತಲ್ರಿ. ಮುಂಬೈ ಡಾಕ್ಟರ್ ಬರೋ ತನಕ ಏನು ಹೇಳಕ್ ಆಗೋದಿಲ್ಲ ಅನ್ನಕತ್ತಾರ. ಇನ್ 1 ತಾಸ್ನಾಗ ಡಾಕ್ಟರ್ ಲ್ಯಾಂಡ್ ಹಾಕಾರಂತ. ಹಲೋ ಸರ್. ತೀರ್ಥ, ಈಗಲೇ CM ಮನೆ ಹತ್ರ ಬಂದ್ಬಿಡು. ಸರ್, ನಾನು ಹಾಸ್ಪಿಟಲ್ ಹೋಗ್ತಾ ಇದೀನಿ. ರಾಜೇಶನ್ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆಯಂತೆ. ಮುಂಬೈಯಿಂದ ಡಾಕ್ಟರ್ಸ್ ಬೇರೆ ಬರ್ತಿದ್ದಾರೆ, ನಾನು ಹೋಗ್ಲೇಬೇಕು ಸರ್. ತೀರ್ಥ, ಅದನ್ನೆಲ್ಲ ಹಾಸ್ಪಿಟಲ್ ಅವ್ರು ನೋಡ್ಕೋತಾರೆ. ನೀನು ಈಗಲೇ ಹೊರಟು CM ಮನೆ ಹತ್ರ ಬಂದ್ಬಿಡು. ಅವರೇ ನಿನ್ನ ಖುದ್ದಾಗಿ ಬರಕ್ ಹೇಳಿದಾರಪ್ಪ. ಅಲ್ಲ ಸರ್, ಅದು ನೋಡೋ, ಇಲ್ಲಿಂದ 15 ನಿಮಿಷ ನಾನು CM ಮನೇಲಿ ಇರ್ತೀನಿ, ನೀನು ಅಲ್ಲಿರ್ಬೇಕಷ್ಟೇ. ಅಕ್ಕ, ಅಣ್ಣ ಹೇಗಿದ್ದಾನೆ? ನೆನ್ನೆ ಹೇಗಿದ್ನೋ ಹಾಗೆ ಇದ್ದಾನೆ ರಾಜಿ. ಇನ್ನು ಪ್ರಜ್ಞೆ ಬಂದಿಲ್ಲ. ಹುಷಾರಾಗ್ತಾನೆ,
ಡಾಕ್ಟರ್ ಅವನ್ನ ಚೆನ್ನಾಗಿ ನೋಡ್ಕೋತಿದಾರಲ್ವಾ, ಹುಷಾರಾಗ್ಬಿಡ್ತಾನೆ. ತಗೋ ನೀರ್ ಕೊಡಿ. ಅಕ್ಕ, ನಿನ್ನೆ ರಾತ್ರಿ ಏನಾದ್ರು ತಿಂದೇನೆ? ನಿನ್ನೆ ರಾತ್ರಿಯಿಂದ ಒಂದ್ ತುತ್ತು ಏನೂ ತಿಂದಿಲ್ಲ. ಇರು, ತಿನ್ನೋದಕ್ಕೆ ಏನಾದ್ರು ತರ್ತೀನಿ. ರಾಜಿ, ನೆನೆ ಕೌನ್ಸಿಲರ್ ಸಾಹೇಬ್ರು ಟೀ ಕೊಟ್ಟಿದ್ರು. ಇಡ್ಲಿ ತರ್ಲಾ? ಬೇಡ ಕಣೆ, ಮೊದ್ಲು ರಾಜೇಶ ಬರ್ಲಿ, ಮೊದಲನೇ ತುತ್ತು ಅವನ್ಗೆ ತಿನ್ಸ್ತೀನಿ, ಆಮೇಲೆ ಅವ್ನ್ ಸುಮ್ನೆ ಇರಲ್ಲ. ನನ್ಗೂ ತುತ್ತು ಮಾಡಿ ತಿನ್ಸ್ತಾನಲ್ವೇನೆ. ರಜೆ, ನಿನಗ್ ನೆನ್ಪಿದ್ಯಾ? ವಾರಕ್ಕೊಂದ್ಸಲ ಆದ್ರೂ ನಾನು ಅವನಿಗೆ ಕೈ ತುತ್ತು ತಿನ್ಸ್ತಾ ಇದ್ದೆ. ಯಾವಾಗ್ಲೂ ಒಂದ್ಸಲ ನೀನೇ ಚಿಕ್ಕ ಮಗುನ ತಿನ್ಸಲ್ಲ ಅಂತ ತಮಾಷೆಗೆ ಬೈದಿದ್ದೆ. ಅದಕ್ಕವನು ಒಲೆ ಮೇಲೆ ಕೈ ಇಟ್ಟು ಸುಟ್ಕೊಂಡಿದ್ದ. ಒಬ್ಬನೇ ಬಂದಿತ್ತು. ಅಷ್ಟಕ್ಕೆ ಎಷ್ಟು ನರಳಿದ್ದ ಅವತ್ತು. ಆದ್ರೆ ಇವತ್ತು ನೋಡೆ, ಮೈಯೆಲ್ಲ ಸುಟ್ಕೊಂಡಿದ್ದಾನೆ. ಅದೆಷ್ಟು ನರಳುತ್ತಿದ್ದಾನೋ ಏನೋ. ನಾನು ಕೈಯಾರೆ ತುತ್ತು ಮಾಡಿ ತಿನ್ಸ್ತೀನಿ ಅಂದ್ರು ನನ್ನನ್ನು ಯಾರು ಅವನ ಹತ್ರನೇ ಬಿಡ್ತಿಲ್ಲ ರಾಜಿ. ಅಕ್ಕ, ಅಣ್ಣಂಗೇನು ಆಗಿಲ್ಲ, ಬೇಗ ಹುಷಾರಾಗ್ಬಿಡ್ತಾನೆ. ಅಪ್ಪ ಇಲ್ಲ, ಕಾಲೋನಿ ಜನರೆಲ್ಲ ಅಣ್ಣಂಗ್ ಬೇಗ ಹುಷಾರಾಗ್ಲಿ ಅಂತ ಹೋಮ ಪೂಜೆನೆಲ್ಲ ಇಟ್ಕೊಂಡಿದ್ದಾರೆ. ಅಪ್ಪನೂ ಅಲ್ಲಿಗೆ ಹೋಗಿದ್ದಾರೆ. ಟೈಮ್ ಎಷ್ಟಾಯ್ತು? 9 ಗಂಟೆಗೆ ಮುಂಬೈಯಿಂದ ಡಾಕ್ಟರ್ ಬರ್ತಾರೆ ಅಂತ ಹೇಳಿದ್ರು ಕೌನ್ಸಿಲರ್ ಸಾಹೇಬ್ರು. ಬಂದಿದಾರ, ನೋಡ್ಕೊಂಬರ್ತೀನಿ. ಡಾಕ್ಟ್ರೆ, ಮುಂಬೈಯಿಂದ ಡಾಕ್ಟರ್ ಬರ್ತಾರೆ ಅಂತ ಹೇಳಿದ್ರಲ್ಲ, ಬಂದ್ರಾ? ಇನ್ನು ಬಂದಿಲ್ಲಮ್ಮ, ಬರ್ತಾರೆ. ಬಂದ್ ಕೂಡಲೇ ಇನ್ಫಾರ್ಮ್ ಮಾಡ್ತೀವಿ. ಇನ್ನೂ ಬಂದಿಲ್ವಾ? ಮತ್ತೆ ನಾಳೆನೆ ಬರ್ತಾರೆ ಅಂತ ಕೌನ್ಸಿಲರ್ ಸಾಹೇಬ್ರು ಫೋನಲ್ಲಿ ಮಾತಾಡ್ತಿದ್ರಲ್ಲ.